ಒಂದು ಕಡೆಯಲ್ಲಿ ಈ ಗೃಹ ಬಳಕೆ ಸಿಲಿಂಡರ್ಗಳು ಸಿಗುತ್ತೋ ಇಲ್ವಾ ಅನ್ನುವಂಥ ಆತಂಕ, ಅದರ ಜೊತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾನೆ ಇಲ್ಲ. ಆದರೆ ಈ ಪರಿಸ್ಥಿತಿಯನ್ನ ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈ ಅಕ್ರಮ ಗ್ಯಾಸ್ ದಂಧೆಕೋರರು. ಕೋಲಾರದಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇತ್ತು. ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆಯ ಮೇಲೆ ಖಾಕಿ ಈಗ ದಾಳಿಯನ್ನ ಮಾಡಿದೆ. ರಿಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂಥ ಎರಡು ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ರಾಜಸಾಬ್ ಎಂಬಾತ ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದ. ಕೆಜಿಎಫ್ ನಗರದ ಸುಲ್ತಾನ್ ಸರ್ಕಲ್ನಲ್ಲಿ ಪೊಲೀಸರು ಈಗ ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಡೆಸಲಾಗ್ತಾ ಇತ್ತು. ಆ ಅಡ್ಡೆಯ ಮೇಲೆ ದಾಳಿ ನಡೆಸಿದ್ದಾರೆ. ಜೊತೆಗೆ ರಿಫಿಲ್ಲಿಂಗ್ಗೆ ಬಳಸಲಾಗ್ತಾ ಇದ್ದಂತ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಆಯ್ತಪ್ಪ ಮಾಡ್ತಾ ಇದ್ರೆ ಇದೆಲ್ಲ ఇది కొయ్యపైన సిలిండర్ ఇది పైప్ ఉంది కదా ఇది అప్పుడు లేదు మా బండికి నింపికే పోలాడిపోతుంది లేదు హాస్పిటల్కి వన్కి ಎಷ್ಟು ಸಲ ಬುದ್ಧಿ ಹೇಳಿದೀವಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡೋದು ತಪ್ಪು ಸುತ್ತಮುತ್ತಲು ರೆಸಿಡೆನ್ಷಿಯಲ್ ಏರಿಯಾ ಇದೆ ಸ್ವಲ್ಪ ಏನಾದರೂ ಸಮಸ್ಯೆ ಆದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಬೀಗು ಮೇಚಿ ಒಂದು ಕಡೆಯಲ್ಲಿ ಈ ಗೃಹ ಬಳಕೆ ಸಿಲಿಂಡರ್ಗಳು ಸಿಗುತ್ತೋ ಇಲ್ವಾ ಅನ್ನುವಂಥ ಆತಂಕ, ಅದರ ಜೊತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾನೆ ಇಲ್ಲ. ಆದರೆ ಈ ಪರಿಸ್ಥಿತಿಯನ್ನ ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈ ಅಕ್ರಮ ಗ್ಯಾಸ್ ದಂಧೆಕೋರರು. ಕೋಲಾರದಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇತ್ತು. ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆಯ ಮೇಲೆ ಖಾಕಿ ಈಗ ದಾಳಿಯನ್ನ ಮಾಡಿದೆ. ರಿಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂಥ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ರಾಜಸಾಬ್ ಎಂಬಾತ ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದ. ಕೆಜಿಎಫ್ ನಗರದ ಸುಲ್ತಾನ್ ಸರ್ಕಲ್ನಲ್ಲಿ ಪೊಲೀಸರು ಈಗ ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಡೆಸಲಾಗ್ತಾ ಇತ್ತು. ಆ ಅಡ್ಡೆಯ ಮೇಲೆ ದಾಳಿ ನಡೆಸಿದ್ದಾರೆ. ಜೊತೆಗೆ ರಿಫಿಲ್ಲಿಂಗ್ಗೆ ಬಳಸಲಾಗ್ತಾ ಇದ್ದಂತ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಆಯ್ತಪ್ಪ ಮಾಡ್ತಾ ಇದ್ರೆ ಇದೆಲ್ಲ ఇది కొయ్యపైన సిలిండర్ ఇది పైప్ ఉంది కదా ఇది అప్పుడు లేదు మా బండికి నింపికే పోలాడిపోతుంది లేదు హాస్పిటల్కి వన్కి ಎಷ್ಟು ಸಲ ಬುದ್ಧಿ ಹೇಳಿದೀವಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡೋದು ತಪ್ಪು ಸುತ್ತಮುತ್ತಲು ರೆಸಿಡೆನ್ಷಿಯಲ್ ಏರಿಯಾ ಇದೆ ಸ್ವಲ್ಪ ಏನಾದರೂ ಸಮಸ್ಯೆ ಆದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಬೀಗು ಮೇಚಿ ಒಂದು ಕಡೆಯಲ್ಲಿ ಈ ಗೃಹ ಬಳಕೆ ಸಿಲಿಂಡರ್ಗಳು ಸಿಗುತ್ತೋ ಇಲ್ವಾ ಅನ್ನುವಂಥ ಆತಂಕ, ಅದರ ಜೊತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾನೆ ಇಲ್ಲ. ಆದರೆ ಈ ಪರಿಸ್ಥಿತಿಯನ್ನ ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈ ಅಕ್ರಮ ಗ್ಯಾಸ್ ದಂಧೆಕೋರರು. ಕೋಲಾರದಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇತ್ತು. ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆಯ ಮೇಲೆ ಖಾಕಿ ಈಗ ದಾಳಿಯನ್ನ ಮಾಡಿದೆ. ರಿಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂಥ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ರಾಜಸಾಬ್ ಎಂಬಾತ ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದ. ಕೆಜಿಎಫ್ ನಗರದ ಸುಲ್ತಾನ್ ಸರ್ಕಲ್ನಲ್ಲಿ ಪೊಲೀಸರು ಈಗ ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಡೆಸಲಾಗ್ತಾ ಇತ್ತು. ಆ ಅಡ್ಡೆಯ ಮೇಲೆ ದಾಳಿ ನಡೆಸಿದ್ದಾರೆ. ಜೊತೆಗೆ ರಿಫಿಲ್ಲಿಂಗ್ಗೆ ಬಳಸಲಾಗ್ತಾ ಇದ್ದಂತ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಆಯ್ತಪ್ಪ ಮಾಡ್ತಾ ಇದ್ರೆ ಇದೆಲ್ಲ ఇది కొయ్యపైన సిలిండర్ ఇది పైప్ ఉంది కదా ఇది అప్పుడు లేదు మా బండికి నింపికే పోలాడిపోతుంది లేదు హాస్పిటల్కి వన్కి ಎಷ್ಟು ಸಲ ಬುದ್ಧಿ ಹೇಳಿದೀವಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡೋದು ತಪ್ಪು ಸುತ್ತಮುತ್ತಲು ರೆಸಿಡೆನ್ಷಿಯಲ್ ಏರಿಯಾ ಇದೆ ಸ್ವಲ್ಪ ಏನಾದರೂ ಸಮಸ್ಯೆ ಆದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಬೀಗು ಮೇಚಿ ಒಂದು ಕಡೆಯಲ್ಲಿ ಈ ಗೃಹ ಬಳಕೆ ಸಿಲಿಂಡರ್ಗಳು ಸಿಗುತ್ತೋ ಇಲ್ವಾ ಅನ್ನುವಂಥ ಆತಂಕ, ಅದರ ಜೊತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾನೆ ಇಲ್ಲ. ಆದರೆ ಈ ಪರಿಸ್ಥಿತಿಯನ್ನ ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈ ಅಕ್ರಮ ಗ್ಯಾಸ್ ದಂಧೆಕೋರರು. ಕೋಲಾರದಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇತ್ತು. ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆಯ ಮೇಲೆ ಖಾಕಿ ಈಗ ದಾಳಿಯನ್ನ ಮಾಡಿದೆ. ರಿಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂಥ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ರಾಜಸಾಬ್ ಎಂಬಾತ ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದ. ಕೆಜಿಎಫ್ ನಗರದ ಸುಲ್ತಾನ್ ಸರ್ಕಲ್ನಲ್ಲಿ ಪೊಲೀಸರು ಈಗ ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಡೆಸಲಾಗ್ತಾ ಇತ್ತು. ಆ ಅಡ್ಡೆಯ ಮೇಲೆ ದಾಳಿ ನಡೆಸಿದ್ದಾರೆ. ಜೊತೆಗೆ ರಿಫಿಲ್ಲಿಂಗ್ಗೆ ಬಳಸಲಾಗ್ತಾ ಇದ್ದಂತ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಆಯ್ತಪ್ಪ ಮಾಡ್ತಾ ಇದ್ರೆ ಇದೆಲ್ಲ ఇది కొయ్యపైన సిలిండర్ ఇది పైప్ ఉంది కదా ఇది అప్పుడు లేదు మా బండికి నింపికే
ಕೋಲಾರ ಪೋತಿನಿಂದ ಹಾಸ್ಪಿಟಲ್ಗೆ ಒಂದು ಎಷ್ಟು ಸಲ ಬುದ್ಧಿ ಹೇಳಿದೀವಿ ಗ್ಯಾಸ್ ಫಿಲ್ಲಿಂಗ್ ಮಾಡೋದು ತಪ್ಪು ಸುತ್ತಮುತ್ತಲು ರೆಸಿಡೆನ್ಷಿಯಲ್ ಏರಿಯಾ ಇದೆ ಸ್ವಲ್ಪ ಏನಾದ್ರೂ ಸಮಸ್ಯೆ ಆದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಬೀಗು ಮೇಚಿ ಒಂದು ಕಡೆಯಲ್ಲಿ ಈ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ, ಅದರ ಜೊತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾನೆ ಇಲ್ಲ. ಆದರೆ ಈ ಪರಿಸ್ಥಿತಿಯನ್ನ ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈ ಅಕ್ರಮ ಗ್ಯಾಸ್ ದಂಧೆಕೋರರು. ಕೋಲಾರದಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇತ್ತು. ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆಯ ಮೇಲೆ ಖಾಕಿ ಈಗ ದಾಳಿಯನ್ನ ಮಾಡಿದೆ. ರಿಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂಥ ಎರಡು ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ರಾಜೇಶ್ ಸಾಬ್ ಎಂಬಾತ ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದ. ಕೆಜಿಎಫ್ ನಗರದ ಸುಲ್ತಾನ್ ಸರ್ಕಲ್ನಲ್ಲಿ ಪೊಲೀಸರು ಈಗ ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಡೆಸಲಾಗ್ತಾ ಇತ್ತು. ಆ ಅಡ್ಡೆಯ ಮೇಲೆ ದಾಳಿ ನಡೆಸಿದ್ದಾರೆ. ಜೊತೆಗೆ ರಿಫಿಲ್ಲಿಂಗ್ಗೆ ಬಳಸಲಾಗ್ತಾ ಇದ್ದಂತ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಆಯ್ತಪ್ಪ ಮಾಡ್ತಾ ಇದ್ರೆ ಇದೆಲ್ಲ ಕೊಯ್ಪೆಲ್ಲ ఇది అప్పుడు లేదు మా బండికి నింపికే కోలార్ పోతుంది హాస్పిటల్కి వన్కి ಎಷ್ಟು ಸಲ ಬುದ್ಧಿ ಹೇಳಿದೀವಿ ಗ್ಯಾಸ್ ಫಿಲ್ಲಿಂಗ್ ಮಾಡೋದು ತಪ್ಪು ಸುತ್ತಮುತ್ತಲು ರೆಸಿಡೆನ್ಷಿಯಲ್ ಏರಿಯಾ ಇದೆ ಸ್ವಲ್ಪ ಏನಾದ್ರೂ ಸಮಸ್ಯೆ ಆದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಬೀಗು ಮೇಚಿ ಒಂದು ಕಡೆಯಲ್ಲಿ ಈ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ, ಅದರ ಜೊತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾನೆ ಇಲ್ಲ. ಆದರೆ ಈ ಪರಿಸ್ಥಿತಿಯನ್ನ ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈ ಅಕ್ರಮ ಗ್ಯಾಸ್ ದಂಧೆಕೋರರು. ಕೋಲಾರದಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇತ್ತು. ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆಯ ಮೇಲೆ ಖಾಕಿ ಈಗ ದಾಳಿಯನ್ನ ಮಾಡಿದೆ. ರಿಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂಥ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ರಾಜೇಶ್ ಸಾಬ್ ಎಂಬಾತ ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದ. ಕೆಜಿಎಫ್ ನಗರದ ಸುಲ್ತಾನ್ ಸರ್ಕಲ್ನಲ್ಲಿ ಪೊಲೀಸರು ಈಗ ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಡೆಸಲಾಗ್ತಾ ಇತ್ತು. ಆ ಅಡ್ಡೆಯ ಮೇಲೆ ದಾಳಿ ನಡೆಸಿದ್ದಾರೆ. ಜೊತೆಗೆ ರಿಫಿಲ್ಲಿಂಗ್ಗೆ ಬಳಸಲಾಗ್ತಾ ಇದ್ದಂತ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಆಯ್ತಪ್ಪ ಮಾಡ್ತಾ ಇದ್ರೆ ಇದೆಲ್ಲ ಕೊಯ್ಪೆಲ್ಲ ఇది అప్పుడు లేదు మా బండికి నింపికే ಕೋಲಾರ ಪೋತಿನಿಂದ ಹಾಸ್ಪಿಟಲ್ಗೆ ಒಂದು ಎಷ್ಟು ಸಲ ಬುದ್ಧಿ ಹೇಳಿದೀವಿ ಗ್ಯಾಸ್ ಫಿಲ್ಲಿಂಗ್ ಮಾಡೋದು ತಪ್ಪು ಸುತ್ತಮುತ್ತಲು ರೆಸಿಡೆನ್ಷಿಯಲ್ ಏರಿಯಾ ಇದೆ ಸ್ವಲ್ಪ ಏನಾದ್ರೂ ಸಮಸ್ಯೆ ಆದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಬೀಗು ಮೇಚಿ ಒಂದು ಕಡೆಯಲ್ಲಿ ಈ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ, ಅದರ ಜೊತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾನೆ ಇಲ್ಲ. ಆದರೆ ಈ ಪರಿಸ್ಥಿತಿಯನ್ನ ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈ ಅಕ್ರಮ ಗ್ಯಾಸ್ ದಂಧೆಕೋರರು. ಕೋಲಾರದಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇತ್ತು. ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆಯ ಮೇಲೆ ಖಾಕಿ ಈಗ ದಾಳಿಯನ್ನ ಮಾಡಿದೆ. ರಿಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂಥ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ರಾಜೇಶ್ ಸಾಬ್ ಎಂಬಾತ ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದ. ಕೆಜಿಎಫ್ ನಗರದ ಸುಲ್ತಾನ್ ಸರ್ಕಲ್ನಲ್ಲಿ ಪೊಲೀಸರು ಈಗ ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಡೆಸಲಾಗ್ತಾ ಇತ್ತು. ಆ ಅಡ್ಡೆಯ ಮೇಲೆ ದಾಳಿ ನಡೆಸಿದ್ದಾರೆ. ಜೊತೆಗೆ ರಿಫಿಲ್ಲಿಂಗ್ಗೆ ಬಳಸಲಾಗ್ತಾ ಇದ್ದಂತ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಆಯ್ತಪ್ಪ ಮಾಡ್ತಾ ಇದ್ರೆ ಇದೆಲ್ಲ ಕೊಯ್ಪೆಲ್ಲ ఇది అప్పుడు లేదు మా బండికి నింపికే ಕೋಲಾರ ಪೋತಿನಿಂದ ಹಾಸ್ಪಿಟಲ್ಗೆ ಒಂದು ಎಷ್ಟು ಸಲ ಬುದ್ಧಿ ಹೇಳಿದೀವಿ ಗ್ಯಾಸ್ ಫಿಲ್ಲಿಂಗ್ ಮಾಡೋದು ತಪ್ಪು ಸುತ್ತಮುತ್ತಲು ರೆಸಿಡೆನ್ಷಿಯಲ್ ಏರಿಯಾ ಇದೆ ಸ್ವಲ್ಪ ಏನಾದ್ರೂ ಸಮಸ್ಯೆ ಆದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಬೀಗು ಮೇಚಿ ಒಂದು ಕಡೆಯಲ್ಲಿ ಈ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ, ಅದರ ಜೊತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾನೆ ಇಲ್ಲ. ಆದರೆ ಈ ಪರಿಸ್ಥಿತಿಯನ್ನ ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈ ಅಕ್ರಮ ಗ್ಯಾಸ್ ದಂಧೆಕೋರರು. ಕೋಲಾರದಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇತ್ತು. ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆಯ ಮೇಲೆ ಖಾಕಿ ಈಗ ದಾಳಿಯನ್ನ ಮಾಡಿದೆ. ರಿಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂಥ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ರಾಜೇಶ್ ಸಾಬ್ ಎಂಬಾತ ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದ. ಕೆಜಿಎಫ್ ನಗರದ ಸುಲ್ತಾನ್ ಸರ್ಕಲ್ನಲ್ಲಿ ಪೊಲೀಸರು ಈಗ ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಡೆಸಲಾಗ್ತಾ ಇತ್ತು. ಆ ಅಡ್ಡೆಯ ಮೇಲೆ ದಾಳಿ ನಡೆಸಿದ್ದಾರೆ. ಜೊತೆಗೆ ರಿಫಿಲ್ಲಿಂಗ್ಗೆ ಬಳಸಲಾಗ್ತಾ ಇದ್ದಂತ 2 ಸಿಲಿಂಡರ್ಗಳನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ.
దేవతగా చేయలేదన్నా ಆಯ್ತಪ್ಪ ಮಾಡದೇ ಇದ್ರೆ ಇದೆಲ್ಲ ఇది ಕೊಯ್ಪೇನ ಸಿಲಿಂಡರ್ ఇది పైపు ఉండింది కదా ఇది అప్పుడు లేదు మా బండికి నింపికే పోలాడిపోతుంది లేదు హాస్పిటల్కి వన్కి ಎಷ್ಟು ಸಲ ಬುದ್ಧಿ ಹೇಳಿದೀವಿ ಗ್ಯಾಸ್ ಫಿಲ್ಲಿಂಗ್ ಮಾಡೋದು ತಪ್ಪು ಸುತ್ತಮುತ್ತಲು ರೆಸಿಡೆನ್ಷಿಯಲ್ ಏರಿಯಾ ಇದೆ ಸ್ವಲ್ಪ ಏನಾದ್ರೂ ಸಮಸ್ಯೆ ಆದ್ರೆ ಎಲ್ಲರಿಗೂ ಪ್ರಾಬ್ಲಮ್ బీగం వేసి